ಅಮುದ ಬಂದಿ ಯಾವಾಗೂ ಸಿಂಗಲ್ ಸಿಂಗಮೆ ಅಮುದ. ಏನೇ ಅಮುದ, ನೀನ್ ಸಿಂಗಮ್ಮ ಯಾ ಸೀಮೆ ಸಂಗಮ ನೀನು ಹೇಳ್ತಂಡಿ ಏನಿದು ಕರ್ಮಕಾಂಡ. ತುಂಬಾ ಥ್ಯಾಂಕ್ಸ್, ನಮ್ಮ ಪರವಾಗಿ ನೀವು ಮಾತಾಡಿದ್ದೀರಾ. ಲೋನ್ ಕೊಡಿಸ್ತೇನೆ ಅಂತ ಹೇಳಿ ಇವರು ಅಮಾಯಕ ಮಹಿಳೆಯರಿಂದ ಲೂಟಿ ಮಾಡಿದ ಹಣ ಎಷ್ಟು ಗೊತ್ತಾ? 5,000 ಇಂದ 10,000 ಲೋನ್ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ಮೌಲ್ಯ ಚಾರಿಟೇಬಲ್ ನಂದಿನಿ ಚಾರಿಟೇಬಲ್ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ. ಲೋನ್ಗೆ ಹಾಕ್ತೀನಿ ಸರ್, 5 ಲಕ್ಷ ಈಸ್ಕೊಡಿ ಅಂತ ಹೇಳಿದ್ರಿ. 8 ಲಕ್ಷ ಕೊಡಬೇಕು, 8 ಲಕ್ಷ ಕೊಡಬೇಕು. ಎಷ್ಟು ಸಲ ಹೇಳ್ತೀರಾ ಮೇಡಮ್? ಬ್ಲೇಡ್ ಕಂಪನಿ ಒಂದರ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ಡಾಕ್ಟರ್ ಸರ್ ನಮಸ್ಕಾರ, ತುಂಬ ಥ್ಯಾಂಕ್ಸ್, ನಮ್ಮ ಪರವಾಗಿ ನೀವು ಮಾತಾಡಿದ್ದೀರಾ. ನೀವು ಹೇಳಿರೋ ಪ್ರತಿಯೊಂದು ಮಾತು ನಿಜ. ಅಮುದ ಬಂದು ಯಾವಾಗೂ ಸಿಂಗಲ್ ಸಿಂಗಮೆ ಅಮುದ. ನನ್ನನ್ನು ಯಾರೇ ಬಂದು ಅವಮಾನ ಪಟ್ಟರು ನಾನು ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಯಾಕಂದರೆ ನನ್ನ ಜಾಗದಲ್ಲಿ ನಾನು ಕರೆಕ್ಟಾಗಿ ಇದ್ದೀನಿ. ಡಾಕ್ಟರ್, ನಾನು ಏನು ನಿಮ್ಮ ಹತ್ರ ಕೈ ನೀಡಿ ಇಸ್ಕೊಂಡಿದ್ದೀನೋ, ನಾನು ನಿಮಗೆ ಪಿಂಚಿನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದು ನಿಜ. 5,000 ಇಂದ 10,000 ಲೋನ್ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ನಾನು ನಿಮಗೆ ಮಾಡಿಕೊಡ್ತೀನಿ ಡಾಕ್ಟರ್. ನೀವು ನಮಗೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ನಂಬಿರೋದಕ್ಕೆ ಥ್ಯಾಂಕ್ಸ್ ಡಾಕ್ಟರ್. ಏನೇ ಅಮುದ, ನಿನಗೆ ಬೆಲೆ ಕೊಡ್ಬೇಕಾ? ನಿನಗೆ ಇಷ್ಟು ದಿನ ನಾನು ನಿನಗೆ ಬೆಲೆ ಕೊಟ್ಟೆ ನೋಡೆ. ನ್ಯಾಯ ಅನ್ನೋದು ನನ್ನ ಹತ್ರ ಕಲಿಬೇಕಣೆ ಎಲ್ಲರೂ. ಕೇಳೆ, ಇಷ್ಟುವರೆಗೂ ನೀನು ಜೈಲಿಗೆ ಹೋಗ್ದಲೆ, ಸ್ಟೇಷನ್ ಕಂಪ್ಲೇಂಟ್ ಕೊಡ್ದಲೇ ಇರೋದು ಕಾರಣ ಉದಯ್ ಕುಮಾರಿ. ಏನಂತ ಹೇಳಿದ್ಯಾ? ನಿನ್ ಚಕ್ ಹಿಡ್ಕೊಂಡು ನಾನು ಆಟ ಆಡ್ತಾ ಇದ್ದೀನೇನೆ. ಕೇಳಿಸೆ ಸಾಕ್ಷಿನ ಕರ್ಸೆ ಅಂತ ಆಗ್ಬೇಡಿನ. ಆಮೇಲೆ ಏನಂತ ಹೇಳಿದ್ಯಾ? ಎಲ್ಲ ದುಡ್ಡು ತಗೊಂಡು ನಾನು ತಿಂತಾ ಇದ್ದೆ. ನನಗೂ ನಿನಗೂ ಸಂಬಂಧ ಇಲ್ವಾ? ದುಡ್ಡು ಬಿಸಾಕೆ ಜಾಸ್ತಿ ಮಾತಾಡಬೇಡ, ನ್ಯಾಯ ಕರೆಕ್ಟಾಗಿ ಮಾತಾಡೋದನ್ನ ಕಲಿ. ನೀನು ಸಿಂಗಮ್ಮ ಯಾ ಸೀಮೆ ಸಂಗಮ ನೀನು ಹೇಳ್ತಂಡಿ. ತಾಕತ್ತಿದ್ರೆ ಮಾತಾಡೆ. ಕೇಳೆ, ಅಲ್ಲಿ ಕರ್ಸನ್ ಆಗವಣಿನ ಏನೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ಯಾ ವಿಜಯಲಕ್ಷ್ಮಿ ಹತ್ರ? ನೀನು ಕರೆಕ್ಟಾಗಿ ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದೆ ಕರ್ಕೊಂಬರೆ. ನಾನು ಏನಾರ ಮಾಡಿದ್ದೀನಿ ಅಂದರೆ ಆ ದುಡ್ಡು ವಾಪಸ್ ಬಿಟ್ಟು ಹೋಗ್ತೀನಿ. ನಾನು ಮಾಡಿಲ್ಲ, ನಾನೇನು ಹೇಳಿಲ್ಲ. ನಾನು ಇಷ್ಟು ದಿನ ನೀನು ಕಂಪ್ಲೇಂಟ್ ಕೊಡ್ದಲೇ ಇದ್ದ ಕಾರಣ ಉದಯ್ ಕುಮಾರಿ. ನಾನೇನಂತ ಹೇಳಿದೆ ಗೊತ್ತೇನೆ? ಅವಳು ಏಲ್ ತಿಂದಿದ್ದಾಳಮ್ಮ, ನಾವು ಏಲ್ ತಿನ್ನಬಾರ್ದು. ಅವಳು ಒಂದು ಹೆಣ್ಣು, ಅವಳು ಹಣ್ಣದ ಮೇಲೆ ಹೊಡಿಬಾರ್ದು ನಾವು. ನೋಡು, ಹೋಗಿ ಮನೆ ಹತ್ರ ವಿಚಾರಿಸಿ ಕೇಳಿ ಕಂಪ್ಲೇಂಟ್ ಕೊಡಬೇಡಿ ಅಂತ ಏಕ್ದಮ್ ಅಂತ ನಾನು ನಾಗವೇಣಿಯವ್ರಿಗೆ ಹೇಳಿರೋದು. ಇಷ್ಟು ದಿನ ಸಮಾಧಾನ ಮಾಡಿರೋದೇ ನಾನು. ಆದರೆ ನಿಮ್ಮ ಬಗ್ಗೆ ನಾನು ಏನಾರು ಮಾತಾಡಿನ ಕೇಳಲಿ. ಇಲ್ಲ, ಈಗ ನನ್ನನ್ನು ಹಿಂಗೆಲ್ಲ ಮಾತಾಡಿದ್ಮೇಲೆ ನಾನು ನಿನ್ನನ್ನು ಏನು ಮಾಡಬೇಕು ಹೇಳೆ? ಗ್ರೂಪಲ್ಲಿ ತಾಕತ್ತಿದ್ದಲೇ. ನೀವು ನಮಗೆ ದುಡ್ಡು ಕೊಟ್ಟಿರೋದು 15-20 ದಿನ ಆಗಿದೆ. ನಿಮಗೆ ಮೆಂಬರ್ಶಿಪ್ಗೆ ನಾನು 50,000 ರೂಪಾಯಿ ಕಮಿಷನ್ ಕೊಟ್ಟಿದ್ದೀನಿ, ಸರಿನಾ? ಈ ಕೋತಿ ಹತ್ರ ನೀವು ಈಸ್ಕೊಂಡಿದ್ದೀರಾ ಈ ಕಮಿಷನ್. 50,000 ರೂಪಾಯಿ ಈಸ್ಕೊಂಡು ತುಂಬ ಒಳ್ಳೆ ಮಾತುಗಳು ಮಾತಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ಮತ್ತು ನಿಮಗೆ ಪಿಂಚಿನು ಮತ್ತು ಗಿಫ್ಟು ಕೊಟ್ಟಿದ್ದೀನಿ. ನಿಮ್ಮದು ತಿಂಗಳು ಇನ್ನೂ ಬಂದಿಲ್ಲ, ಅಷ್ಟುವರೆಗೂ ನೀವು ಮಾತು ಬಿಡಬಾರ್ದು. ನಿಮಗೆ ತಿಂಗಳು ಕರೆಕ್ಟು ಟೈಮ್ಗೆ ನಿಮಗೆ ಪಿಂಚಿನ್ ಬಂದಿಲ್ವಾ, ಆವಾಗ ಹೇಳಿ ಕೋತಿ ಹಿಂದೆ ಹೋಗಬೇಡ ಅಂತ. ಕೋತಿ ಅಂತ ಗೊತ್ತಲ್ಲ ಮೇಡಮ್, ಯಾಕೆ ದುಡ್ಡು ತೊಗೊಂಡು ಬಂದು ಕಟ್ಟಿದ್ದೀರಾ ನಮ್ಮ ಆಫೀಸ್ಗೆ? ನೀವೇ ಬಂದು ನಮಗೆ ಟ್ರಸ್ಟ್ ಮಾಡಿಕೊಡಿ ಸರ್, ಸೇವೆ ಮಾಡೋಕ್ಕೆ ಇಷ್ಟ ಅಂತ ಹೇಳಿದ್ರಿ. ಟ್ರಸ್ಟ್ ಮಾಡೋಕ್ಕೆ ನೀವು 1 ಲಕ್ಷ ಕೊಟ್ರಿ, ನಿಜ. ನಾನು 20 ಜನನ ಲೋನ್ಗೆ ಹಾಕ್ತೀನಿ ಸರ್, 5 ಲಕ್ಷ ಈಸ್ಕೊಡಿ ಅಂತ ಹೇಳಿದ್ರಿ. ನಾವಾಗಿ ನಿಮ್ಮನ್ನು ಕೇಳಿದರೆ ಯಾವುದನ್ನ ಒಂದು ರೆಕಾರ್ಡ್ ಇದ್ದರೆ ದಯವಿಟ್ಟು ಕಳಿಸಿ. ನಾನಾಗಲಿ ಸಾರಾಗಲಿ ಜನನ ಹಿಡೀರಿ, ಲೋನ್ ತಂದುಕೊಡಿ ಅಂತ ನಾವಿಬ್ಬರು ಕೇಳಿದರೆ ನಿಮ್ಮ ಚಪ್ಪಲಿ 100 ತೊಗೊಂಡು ಬಂದು ನಮ್ಮನ್ನು ಹೊಡೀರಿ. ವೀಕ್ಷಿಸಿ ಅತಿ ಶೀಘ್ರದಲ್ಲಿ ನಿಮ್ಮ ಪಬ್ಲಿಕ್ ಪವರ್ನಲ್ಲಿ.